ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಂದಿರೋದು ಪದ್ಮಾವತಿ ದೇವಾಲಯಕ್ಕೆ. ಇಲ್ಲಿ ಒಳಗಡೆ ಯಾವುದೇ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಅಲೋ ಇಲ್ಲ, ಅದರಿಂದ ಹೊರಗಡೆನೇ ಮಾಡ್ತಿದ್ದೀನಿ. ಆ ಗೋಪುರ ಕಾಣಿಸ್ತಿರೋದೇ ನಿಮಗೆ ಪದ್ಮಾವತಿ ದೇವಾಲಯ. ಇದು ಮುಂದೆ ಇರುವಂತಹ ಕೊಳ. ಇಲ್ಲಿ ಎಷ್ಟೋ ತೆಪ್ಪೋತ್ಸವ ಪೂಜೆಗಳು ಪದ್ಮಾವತಿಗೆ ಎಲ್ಲ ನಡೆಯುತ್ತೆ. ಜೊತೆಗೆ ಇಲ್ಲಿ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಸ್ನಾನ ಮಾಡೋದಕ್ಕೆ ಕೂಡ. ಇಲ್ಲಿನ ಕತೆ ಹೇಳೋದಾದರೆ, ಪದ್ಮಾವತಿ ದೇವಾಲಯವು ತಿರುಪತಿಗೆ ಸಮೀಪದಲ್ಲಿರುವ ತಿರುಚಾನೂರಿನಲ್ಲಿದೆ. ಶ್ರೀ ವೆಂಕಟೇಶ್ವರ ದೇವಿಯ ಪತ್ನಿಯಾದ ಶ್ರೀ ಪದ್ಮಾವತಿ ದೇವಿಯ ಇದು ನಿವಾಸ ಅಂತಲೇ ಹೇಳ್ಬೋದು. ಈ ದೇವಾಲಯ ಅಲರ್ಮೇಲಮಂಗಾಪುರಂ ಎಂದು ಪ್ರಸಿದ್ಧವಾಗಿದೆ. ಇದರರ್ಥ ಕಮಲ ಹೂವಿನ ಮೇಲೆ ವಾಸಿಸುವ ದೇವತೆ. ಪುರಾಣದ ಪ್ರಕಾರ ದೇವಾಲಯದ ಕೊಳದ ಮಧ್ಯದಲ್ಲಿ ಕಮಲದ ಹೂವಿನಿಂದ ಪದ್ಮಾವತಿ ದೇವಿ ಹುಟ್ಟಿದಳು ಅನ್ನೋದಕ್ಕೋಸ್ಕರ ಈ ಊರಿನ ಹೆಸರನ್ನ ಕರೀತಾರೆ. ಅಲರ್ ಎಂದರೆ ಕಮಲ, ಮೇಲೆ, ಮಂಗ ದೇವತೆ, ಪುರಂ ಊರು ಎಂಬ ಪದಗಳಿಂದ ರೂಪುಗೊಂಡಿದೆ. ಇದು ದೇವಿಯ ಕಮಲದ ಮೇಲೆ ವಾಸಿಸುವ ಸ್ಥಳ ಎಂಬ ಅರ್ಥ ಸೂಚಿಸುತ್ತದೆ. ತಿರುಪತಿಗೆ ಹತ್ತಿರದಲ್ಲೇ ಇದೆ. ಜೊತೆಗೆ ಇಲ್ಲಿ ಆನೆ ಕೂಡ ಇದೆ. ಸುತ್ತಮುತ್ತ ಅಂಗಡಿಗಳೆಲ್ಲ ವ್ಯವಸ್ಥೆ ಇದೆ. ಜೊತೆಗೆ ತುಂಬ ನೀಟಾಗಿ ಕೂಡ ದೇವಸ್ಥಾನನ ಇಟ್ಟಿದ್ದಾರೆ. ಇನ್ನು ದಂತಕಥೆಯ ಪ್ರಕಾರ ಹೇಳೋದಾದರೆ, ಹಿಂದೂ ದೇವತೆ ಮಹಾಲಕ್ಷ್ಮಿ ಆ ಪ್ರದೇಶದ ಆಡಳಿತಗಾರ ಆಕಾಶರಾಜನ ಮಗಳು ಅಲಮೇಲು ಆಗಿ ಅವತರಿಸಿದ್ಲು. ನಂತರ ತಿರುಪತಿಯ ವೆಂಕಟೇಶ್ವರನನ್ನು ಮದುವೆಯಾದಳು. 12 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ ನಂತರ ಅಲಮೇಲು ಮಂಗಾಪುರದಲ್ಲಿ ಲಕ್ಷ್ಮೀ ಕಮಲದ ಹೂವಿನ ಮೇಲೆ ವೆಂಕಟೇಶ್ವರನಿಗೆ ಕಾಣಿಸಿಕೊಂಡಳು. ಸಂಪ್ರದಾಯದ ಪ್ರಕಾರ ದೇವಿಯು ಪದ್ಮ ಸರೋವರಂ ಎಂಬ ಪವಿತ್ರ ಪುಷ್ಕರಣಿಯಲ್ಲಿ ಚಿನ್ನದ ಕಮಲದಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಂಡಳು. ಸೂರ್ಯದೇವ ಸೂರ್ಯನಾರಾಯಣನು ಪೂರ್ಣ ವೈಭವದಿಂದ ಕಮಲ ಅರಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ ಎಂದು ವೆಂಕಟಾಚಲ ಮಹಾತ್ಮೆ ಹೇಳುತ್ತದೆ. ಸೂರ್ಯನಾರಾಯಣನಿಗೆ ಮೀಸಲಾಗಿರುವ ದೇವಾಲಯವು ಪುಷ್ಕರಣಿಯ ಪೂರ್ವ ಭಾಗದಲ್ಲಿದೆ. ಪದ್ಮ ಪುರಾಣವು ದೇವಿಯ ಆಗಮನ ನಂತರದ ವೆಂಕಟೇಶ್ವರನೊಂದಿಗಿನ ವಿವಾಹದ ಬಗ್ಗೆ ಎದ್ದು ಕಾಣುವ ವಿವರಣೆಯನ್ನು ನೀಡುತ್ತದೆ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಉತ್ತರಾಷಾಢ ನಕ್ಷತ್ರ ಲಗ್ನವಾದಾಗ ಪದ್ಮಾವತಿಯ ಅವತಾರ ಸಂಭವಿಸಿತು. ಈ ಸಂದರ್ಭವನ್ನು ಸ್ಮರಿಸಲು ದೇವಿಯ ಬ್ರಹ್ಮೋತ್ಸವವನ್ನು ಎಲ್ಲ ವೈಭವದಿಂದ ಆಚರಿಸಲಾಗುತ್ತದೆ. ಕೃಷ್ಣಸ್ವಾಮಿ ದೇವಸ್ಥಾನ, ಸುಂದರರಾಜಸ್ವಾಮಿ ದೇವಸ್ಥಾನ ಪದ್ಮಾವತಿ ದೇವಸ್ಥಾನದೊಳಗೆ ಇದೆ. ಸುಂದರರಾಜಸ್ವಾಮಿಯ ದೇವಸ್ಥಾನದಲ್ಲಿ ಅವರ ಪತ್ನಿಯರಾದ ಶ್ರೀದೇವಿ ಭೂದೇವಿ ಸಮರ್ಪಿತವಾಗಿದೆ. ದೇವಾಲಯದ ಕೊಳದ ಎದುರು ಸೂರ್ಯನಾರಾಯಣನಿಗೆ ಅರ್ಪಿತವಾದ ದೇವಾಲಯವೂ ಇದೆ. ಆ ಪ್ರತಿಮೆಯನ್ನು ವೆಂಕಟೇಶ್ವರ ಸ್ಥಾಪಿಸಿದ್ದನೆಂದು ನಂಬಲಾಗಿದೆ. ಇನ್ನು ಟೆಂಪಲ್ ಟೈಮಿಂಗ್ಸ್ ಬಂತು ಬೆಳಿಗ್ಗೆ 4:50ರಿಂದ ರಾತ್ರಿ 9:00ವರೆಗೂ ಪ್ರತಿದಿನ ಓಪನ್ ಇರುತ್ತೆ. ತಿರುಪತಿಗೆ ಹೋದಾಗ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.